ನಿಮ್ಮ ಸ್ಟೇಜ್ ಮೇಲೆ ಸ್ಕ್ಯಾನರ್ ಇದೆ. ಆ ಸ್ಕ್ಯಾನರ್ ನೀವು ತಮ್ಮ ಮೊಬೈಲ್ ಇಂದ ಸ್ಕ್ಯಾನ್ ಮಾಡಿದಾಗ ನಿಮ್ಮ ನೇಮು ಮತ್ತು ಮೊಬೈಲ್ ನಂಬರ್ ಇದ್ದಾಗ ಅದು ಆಟೋಮೆಟಿಕ್ ಆಗಿ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತದೆ. ಸ್ಟೇಜ್ ಕರ್ತರಿಗೆ ಈ ಅರ್ಥಗರ್ಭಿತ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇದರ ಜೊತೆಗೆ ಬಾಬಾ ಸಾಹೇಬರ ಜಯಂತ್ಯೋತ್ಸವದ ಅಂಗವಾಗಿ ಪ್ರದರ್ಶನ ಕಾರ್ಯಕ್ರಮ ಅದೇ 4 ಗಂಟೆಗೆ 12ನೇ ತಾರೀಕಿನಂದು ರಂಗಮಂದಿರದಲ್ಲಿ ನಡೆಯಲಿದೆ. ಹೋಗಲಪ್ಪ ಮಾಳಿಗೆ ಸರ್ ಹಾಗೂ ಅವರ ತಂಡಕ್ಕೆ ನಮ್ಮ ಆಯೋಜಕರ ವತಿಯಿಂದ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಮಿತಿಯ ಅನಿಲ್ ಕುಮಾರ್ ಬೆಲ್ದಾರ್ ಸಾಹೇಬರು, ರಮೇಶ್ ಡಾಕುಳ್ಗಿ ಅವರು, ಬಾಬು ಪಾಸ್ವಾನ್ ಅವರು, ಶ್ರೀಪತ್ರಾವ್ ದೀನೆ ಅವರು, ಶಿವಕುಮಾರ್ ನೀಲಿಕಟ್ಟಿ ಅವರು, ಪ್ರದೀಪ್ ನಾಟಿಕರ್ ಅವರು ಎಲ್ಲರೂ ಈ ಮ್ಯಾರಥಾನ್ ಅನ್ನ ಮತ್ತು ನಮ್ಮ ಪುಟ್ಟರಾಜ್ ದೀನೆ ಅವರು, ಸಾಯಿ ಸಿಂಧೆ ಅವರು, ನಮ್ಮೆಲ್ಲಾ ಸಂಘಟನೆಗಳ
ಲೋಕಸಭಾ ಸದಸ್ಯರು ಅವರು ಮಾಲಾರ್ಪಣೆ ಮಾಡಿದ್ದಾರೆ. ಇದೇ ನಮ್ಮ ಸಮುದಾಯದ ಪರವಾಗಿ ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇವೆ. ಜೈ ಭೀಮ್. ಜೈ ಭೀಮ್. ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಸಂವಿಧಾನದಲ್ಲಿರುವ ಎಲ್ಲ ಅಂಶಗಳನ್ನು ನಾವು ಇನ್ನೂ ಜಾಸ್ತಿ ಲೆಕ್ಕದಲ್ಲಿ ನಾವು ಮೂಡಿಸಬೇಕು. ಇವತ್ತು ಬಹಳಷ್ಟು ನಮ್ಮೆಲ್ಲ ನಮ್ಮ ತಾಯಂದಿರು ಎಲ್ಲ ಹಿರಿಯರು 8 ಕಿಲೋಮೀಟರ್ ಸುಮಾರು 8 ಕಿಲೋಮೀಟರ್ ವಾಕ್ ರನ್ನಿಂಗ್ ಮಾಡುತ್ತಾ ಬಂದಿದ್ದಾರೆ. ತುಂಬಾ ಖುಷಿಯಾಗಿ ತುಂಬಾ ಸಂತೋಷ. ನಮ್ಮ ಮುಖಂಡರುಗಳಿಗೆ ಸೇಫ್ ಕಾನ್ಸ್ಟಿಟ್ಯೂಷನ್ ಕಮಿಟಿಯವರಿಗೂ ಎಲ್ಲರಿಗೂ ನನ್ನ ವತಿಯಿಂದ ಹಾರ್ದಿಕ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇದೇ ರೀತಿಯಲ್ಲಿ ಮುಂದೆನೂ ಕೂಡ ಯಾವಾಗಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನು ತತ್ವ ಸಿದ್ಧಾಂತ ಇದೆ ಮತ್ತು ಸಂವಿಧಾನದ ಏನು ನಮಗೆ ಮೂಲಭೂತ ಹಕ್ಕುಗಳು ಸಿಕ್ಕಿದ್ದಾವೆ ಅದನ್ನು ಇದೇ ರೀತಿ ಮುಂದುವರಿಸೋಣ. ಎಲ್ಲರಿಗೆ ಇನ್ನೂ ಜಾಸ್ತಿ ನಮ್ಮ ಯುವ ಪೀಳಿಗೆಗೆ ನಾವು ಜಾಗೃತಿ ಮೂಡಿಸೋಣ ಅಂತ ಹೇಳಿ ಈ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ಮಹಿಳೆಯರ ಪರವಾಗಿ ದೇವೇಂದ್ರ ಡಾಂಗೆ ಅವರು ಸಹ ಅವರಿಬ್ರು ಈ ಜಿಲ್ಲೆಯಲ್ಲಿ ಬಂದು ಈ ಮ್ಯಾರಥಾನ್ ಮಾಡಿಕೊಟ್ಟಿದ್ದಾರೆ. ಜೋರಾದ ಚಪ್ಪಾಳೆ ಅವರಿಗೆ ಅಭಿನಂದಿಸುವುದು. ದಲಿತ ಪರಿಷತ್ ಹಾಗೂ ವಿದ್ಯಾರ್ಥಿ ಸಂಘದ ಜಂಟಿ ಆಶ್ರಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಕಾರ್ಯಕ್ರಮದ ನಿಮಿತ್ತ 3 ದಿವಸಗಳ ವಿನೂತನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಅದರ ಪ್ರಯುಕ್ತವಾಗಿ ಇವತ್ತು 10ನೇ ತಾರೀಕು ನಾವು ನೀವೆಲ್ಲರೂ ಸೇರಿಕೊಂಡು ಮ್ಯಾರಥಾನ್ ಅನ್ನ ಆಯೋಜಿಸಿದ್ದೇವೆ. ಹರೀಶಾಹಿ ಗಾರ್ಡನ್ ನಿಂದ ಅಂಬೇಡ್ಕರ್ ಸರ್ಕಲ್ ಅವರೆಗೆ ನಾವು ಮ್ಯಾರಥಾನ್ದಲ್ಲಿ ಭಾಗವಹಿಸಿದ್ದೇವೆ. ಈ ಒಂದು ಮ್ಯಾರಥಾನ್ ಅನ್ನ ಜಿಲ್ಲೆಯ ಯುವ ಸಂಸದರು ಸಾಗರ್ ಈಶ್ವರ್ ಖಂಡ್ರೆ ಅವರು ಮತ್ತೆ ಪೌರಾಡಳಿತ ಹಾಗೂ ಹಜ್ ಇಲಾಖೆ ಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಹ ಹಾಜರಿದ್ದು ಈ ಒಂದು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸಿಂಬಲ್ ಆಫ್ ನಾಲೆಡ್ಜ್ ಅಂತಕ್ಕಂಥ ಹೆಸರಿನಿಂದ ಗುರುತಿಸಿದ್ದಾಗೂ ಸಹಿತ ಭಾರತ ದೇಶದಲ್ಲಿ ಬಾಬಾ ಸಾಹೇಬರನ್ನ ಅರಿತುಕೊಳ್ಳುವ ಬಹಳ ಕಡಿಮೆ ಪ್ರಯತ್ನಗಳಾಗಿವೆ. ಹಾಗಾಗಿ ಈ 3 ದಿವಸಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳ ಬಗ್ಗೆ ಎಲ್ಲರಿಗೆ ಅರಿವನ್ನು ಮೂಡಿಸುವುದಕ್ಕಾಗಿ ವಿನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಈ 3 ದಿವಸಗಳ ಕಾರ್ಯಕ್ರಮಕ್ಕೆ ನಾವು ಬರ್ತಾ ಇದ್ದೀವಿ. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದ್ರ ಮುಖಾಂತರ ಬಾಬಾ ಸಾಹೇಬರು ಕೇವಲ ದಲಿತ ನಾಯಕರಲ್ಲ, ಈ ರಾಷ್ಟ್ರ ನಿರ್ಮಾಣದಲ್ಲಿ ಅವರು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅನ್ನೋದು ತಿಳಿದುಕೊಳ್ಳಬೇಕು. ಜೊತೆಗೆ ಕೊನೆಯದಾಗಿ ನಾನು ಆ ಹರೀಶಾಹಿ ಗಾರ್ಡನ್ ನಿಂದ ಇಲ್ಲಿಯವರೆಗೆ ನಿರಂತರವಾಗಿ ಓಡೋದಕ್ಕೆ ನನ್ನಲ್ಲಿ ಯಾರಾದ್ರೂ ಶಕ್ತಿ ಕೊಟ್ಟಿದ್ದಾರೆ ಅಂದ್ರೆ ಅದು ಕೇವಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅನ್ನೋ ಮಾತು ಸಹ ಅಷ್ಟೇ ಸ್ಪಷ್ಟವಾಗಿ ಹೇಳಿಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ಲರೂ ಇದನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ಎಲ್ಲರಿಗೆ ಅಭಿನಂದನೆಗಳು. ಧನ್ಯವಾದ. ಜೈ ಭೀಮ್.